ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಬಂದಿದ್ದೀನಿ. ಪಾತ್ ಬಗ್ಗೆ ಮಾತಾಡೋಣ ಅಂತ. ವಾಟ್ ಈಸ್ ಪಾತ್ ಟು ಸಕ್ಸಸ್ನ ದಾರಿ ಯಾವುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಬಿಫೋರ್ ದಟ್, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಇದು ನೀವು ಯಾರು ಹೊಸ ವ್ಯಕ್ತಿಗಳನ್ನು ಈ ಒಂದು ವ್ಯಾಪಾರಕ್ಕೆ ನೀವು ಕರ್ಕೊಬರ್ತಿರಲ್ಲ, ರಿಕ್ರೂಟ್ ಮಾಡ್ತಿರಲ್ಲ, ಅವರಿಗೆ ಈ ಒಂದು ಇನಿಷಿಯಲ್ ಒಂದು ಬೇಸಿಕ್ ಟ್ರೈನಿಂಗ್ ಆಗಬೇಕಾದ್ರೆ ಈ ಒಂದು ಸಬ್ಜೆಕ್ಟ್ನ ನೀವು ಅವರಿಗೆ ತಿಳಿಸ್ಕೊಡಿ. ಯಾರ್ಯಾರು ಹೊಸ ವ್ಯಕ್ತಿಗಳನ್ನು ನೀವು ಕನೆಕ್ಟ್ ಮಾಡಿದ್ದೀರೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಸೊ ದಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಟಾಪಿಕ್ ಪಾತ್ ಟು ಸಕ್ಸಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸೊ ಇದು ಒಂದು ತುಂಬ ಫೇಮಸ್ ಟ್ರೈನಿಂಗ್ ನೆಟ್ವರ್ಕಲ್ಲಿ. ಸೊ ಎಲ್ಲ ಕಂಪ್ನಿಲೂ ಎಲ್ಲ ಲೀಡರ್ಗಳು ಈ ಒಂದು ಸಬ್ಜೆಕ್ಟ್ನ ಪ್ರತಿಯೊಬ್ಬರೂ ಆ ಬೇಸಿಕ್ ಟ್ರೈನಿಂಗಲ್ಲಿ ಮಾಡ್ತಾರೆ. ಆದ್ದರಿಂದ ಇದನ್ನು ನಾನು ನಿಮಗೆ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳೋಣ ಅಂತ ಬಂದಿದ್ದೀನಿ. ಸೊ ಪಾತ್, PATH, ಪಾತ್ ಅಂದ್ರೆ ಇಂಗ್ಲೀಷಲ್ಲಿ, ಇಂಗ್ಲೀಷ್ ಪಾತ್ನ ಕನ್ನಡದಲ್ಲಿ ದಾರಿ ಅಂತಾರೆ. ಸಕ್ಸಸ್ನ ದಾರಿ ಯಾವುದು ಅಂದರೆ ತುಂಬ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪಿ ಅಂದರೆ ಏನು ಅಂದರೆ, ಪಿ ಸ್ಟ್ಯಾಂಡ್ಸ್ ಫಾರ್ ಪೇಷನ್ಸ್. ಮೊದಲು ಈ ವ್ಯಾಪಾರದಲ್ಲಿ ನೀವು ಯಶಸ್ಸಿನ ದಾರಿಯಲ್ಲಿ ಹೋಗಬೇಕು ಅಂದರೆ ಮೊದಲು ನೀವು ತಂದ್ಕೊಬೇಕಾದ್ರೆ ಏನಂದರೆ ತಾಳ್ಮೆ. ಸೊ ಏನಾಗುತ್ತೆ, ಈ ಒಂದು ಬಿಸ್ನೆಸ್ಸಲ್ಲಿ ತುಂಬ ಜನ ಮೋಟಿವೇಟ್ ಆಗಿರ್ತಾರೆ, ಒಂದು ಮೀಟಿಂಗ್ಸ್ನ ನೋಡಿ ಮೋಟಿವೇಟ್ ಆಗಿರ್ತಾರೆ, ಸಕ್ಸಸ್ ಸ್ಟೋರಿನ ಕೇಳಿಬಿಟ್ಟು ಮೋಟಿವೇಟ್ ಆಗಿರ್ತಾರೆ. ನಾವು ಲಕ್ಷ ಕೋಟಿ ಅರ್ನ್ ಮಾಡ್ಬೋದು, ನಾವು ಒಂದು ಅದ್ಭುತವಾದ ಐಷಾರಾಮಿ ಕಾರಲ್ಲೆಲ್ಲ ಓಡಾಡ್ಬೋದು ಅನ್ನೋ ಒಂದು ಕನಸನ್ನು ಒತ್ತಿ ಈ ಒಂದು ವ್ಯಾಪಾರಕ್ಕೆ ಬರ್ತಾರೆ. ಆದರೆ ಅವರಲ್ಲಿ ಏನಾಗಿರುತ್ತೆ, ಅವರು ಇದೆಲ್ಲವೂ ಬೇಗ ಆಗಿಬಿಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಆದ್ದರಿಂದ ಅವರಿಗೆ ನಾವು ಫಸ್ಟ್ ಹೇಳಬೇಕಾಗಿರೋದು, ಪ್ರತಿಯೊಂದು ವ್ಯಾಪಾರದಂತೆ, ಟ್ರೆಡಿಷನಲ್ ಬಿಸ್ನೆಸ್ ಅಂತೆ ಈ ವ್ಯಾಪಾರವು ಒಂದು ಹಂತಕ್ಕೆ ಬರುವವರೆಗೂ, ನೀವು ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ತಗೊಳ್ಳೋವರೆಗೂ, ಒಂದು ಟೀಮ್ ಬಿಲ್ಡ್ ಆಗೋವರೆಗೂ ನೀವು ತೋರಿಸ್ಬೇಕಾಗಿರೋಂಥ ಮೊದಲನೇ ನಿಮ್ಮ ವೈಶಿಷ್ಟ್ಯ ಏನಪ್ಪ ಅಂದರೆ ಅದು ತಾಳ್ಮೆಯನ್ನು ನೀವು ತೋರಿಸಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಈ ಒಂದು ಸಿಸ್ಟಮ್ಗೆ, ಯಾವ ಕಂಪ್ನಿಯ ಸಿಸ್ಟಮ್, ಒಂದು 1000 days ಕಮಿಟ್ಮೆಂಟ್, ಒಂದು ಬೇಸಿಕ್ ಟೀಮ್, ಒಂದು ರೆಗ್ಯುಲರ್ ಕನ್ಸಿಸ್ಟೆಂಟ್ ಟೀಮ್ನ ಡೆವಲಪ್ ಮಾಡೋದಕ್ಕೆ, ಕನ್ಸಿಸ್ಟೆಂಟ್ ಇನ್ಕಮ್ ಡೆವಲಪ್ ಮಾಡೋಂಥ ಒಂದು ಸಿಸ್ಟಮ್ ಒಳಗಡೆ ಪ್ಲಗ್ ಇನ್ ಆಗಿ ಆ ಟೀಮ್ಗಳನ್ನ ಕ್ರಿಯೇಟ್ ಮಾಡಿ ಆ ಟೀಮನ್ನು ಡುಪ್ಲಿಕೇಶನ್ ಮಾಡೋದಕ್ಕೆ ಮೊದಲು ನಿಮಗೆ ತೋರಿಸ್ಬೇಕಾದ್ರೇನೋ ತಾಳ್ಮೆ. ತುಂಬ ಜನಕ್ಕೆ ತಾಳ್ಮೆ ಇಲ್ಲ. ನಾಳೆ ಬೆಳಗ್ಗೆನೇ ಇನ್ಕಮ್ ಬೇಕು, ನಾಳೆ ಬೆಳಗ್ಗೆನೇ ಸಕ್ಸಸ್ ಬೇಕು, ಮುಂದಿನ ತಿಂಗಳಲ್ಲೇ ಎಲ್ಲ ಕಾರ್ ತೊಗೊಬೇಕು, ಆ ಅರ್ಜೆನ್ಸಿಲಿದ್ದಾರೆ. ಯಾಕಂದರೆ ತುಂಬ ಜನ ಎಲ್ಲರನ್ನೂ ನೋಡ್ಬಿಟ್ಟು ಮೋಟಿವೇಟ್ ಆಗಿ, ನಾನು ಈ ಬಿಸ್ನೆಸ್ನ ಮಾಡ್ತೀನಿ, ನೀವು ಹೇಳಿದ್ದೆಲ್ಲ ಸುಳ್ಳು, ಡ್ರೀಮ್ಸು, ಹಂಗೆ ಮಾಡಿದ್ರಿ, ಹಿಂಗಂದ್ರಿ, ಬರ್ತಾ ಇಲ್ಲ ಇನ್ಕಮು, ಆ ರೀತಿ ಎಲ್ಲ ನಿಮಗೆ ನೆಗೆಟಿವಿಟಿ ಮಾಡೋಕ್ಕೆ ಬರ್ತಾರೆ. ಯಾಕೆ ಅಂದರೆ ಅವರಲ್ಲಿ ಆ ತಾಳ್ಮೆ ಇರೋದಿಲ್ಲ. ಅದಕ್ಕೆ ನೀವು ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ಅರ್ಥ ಮಾಡಿಸಿದ್ರೆ ಈ ವ್ಯಾಪಾರವು ಪ್ರತಿ ವ್ಯಾಪಾರದಂತೆ ಒಂದು ಸ್ಟೇಜ್ ತಲುಪೋದಕ್ಕೆ, ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ, ಈ ವ್ಯಾಪಾರದಲ್ಲಿ 4-5 ಸ್ಟೇಜ್ ಇದೆ ಅಂತ. ಒಂದು ಸ್ಟ್ರಗ್ಲಿಂಗ್ ಸ್ಟೇಜ್, ಫಸ್ಟು ಸ್ಟ್ರಗಲ್ ಸ್ಟೇಜ್. ಯಾಕಂದರೆ ವ್ಯಾಪಾರ ಅರ್ಥ ಮಾಡ್ಕೊಬೇಕಂದ್ರೆ, ವ್ಯಾಪಾರದ ನಟ್ಸ್ ಆ್ಯಂಡ್ ಬೋಲ್ಟ್ಸ್ ಅರ್ಥ ಆಗಬೇಕು ಅಂದರೆ ನಿಮ್ಗೆ ಎಜುಕೇಷನ್ ಬೇಕಾಗುತ್ತೆ. ನೀವು ಅಪ್ರೋಚ್ ಮಾಡಿದಾಗ ಜನ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ಅದಕ್ಕೆ ಅದೇ ಸ್ಟ್ರಗ್ಲಿಂಗ್ ಸ್ಟೇಜ್ ಅಂತೀವಿ. ನೆಕ್ಸ್ಟ್ ಇನ್ನೊಂದು ಸರ್ವೈವಲ್ ಸ್ಟೇಜ್ ಅಂತೀವಿ, ನೆಕ್ಸ್ಟ್ ಸ್ಟೇಬಲ್ ಸ್ಟೇಜ್, ಇನ್ನೊಂದು ಸಕ್ಸಸ್ ಸ್ಟೇಜ್, ಇನ್ನೊಂದು ಸಿಗ್ನಿಫಿಕೆಂಟ್ ಸ್ಟೇಜ್. 5 ಸ್ಟೇಜಸ್ ಇದೆ. ಸೊ ಒಂದು ಸ್ಟೇಜ್ ದಾಟಕ್ಕಾದರೂ ಆ ಒಂದು ಸಮಯನ ನೀವು ಕೊಡದೇನೆ ಯಾವುದೇ ಕಾರಣಕ್ಕೂ ನೀವು ವ್ಯಾಪಾರದಲ್ಲಿ ಯಶಸ್ಸನ್ನ ಕಾಣಕ್ಕಾಗಲ್ಲ. ಅದರಿಂದ ತಾಳ್ಮೆ ತುಂಬ ಇಂಪಾರ್ಟೆಂಟು. ತಾಳ್ಮೆ ಇನ್ಯಾಕೆ ಬೇಕು ಅಂದರೆ, ನೀವು ಹೊಸದಾಗಿ ಈ ವ್ಯಾಪಾರನ ತುಂಬ ಮೋಟಿವೇಟ್ ಆಗಿ ಮೀಟಿಂಗ್ ಕೇಳಿ, ಟ್ರೈನಿಂಗ್ ಕೇಳಿ, ಜನರ ಹತ್ರ ಹೇಳಕ್ಕೆ ಹೋದಾಗ ಜನ ನಿಮ್ಮನ್ನು ತುಂಬ ಹೃದಯದಿಂದ ಸ್ವೀಕಾರ ಮಾಡೋದಿಲ್ಲ. ಮೊದಲು ಅವರು ಅನುಮಾನ ಪಡ್ತಾರೆ, ಅವ್ರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ, ಅಬ್ಜೆಕ್ಟ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ನಿಮಗೆ ನಾನಾ ರೀತಿಯ ಕ್ವಶನ್ಸ್ಗಳು ನಿಮಗೆ ಎದುರಾಗುತ್ತೆ. ಆವಾಗ ನೀವು ಎದೆಗುಂದದೆ ಇಲ್ಲ, ಈ ಒಂದು ವ್ಯಾಪಾರದಲ್ಲಿ ಶಕ್ತಿ ಇದೆ ಅಂತ ನೀವು ನಿಂತಿದ್ದೆ ಆದರೆ 100% ಇದಕ್ಕಿಂತ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ವರ್ಲ್ಡಲ್ಲೇ ಯಾವುದೂ ಇಲ್ಲ. ಸೊ ಆದ್ದರಿಂದ ದಯವಿಟ್ಟು ನೀವು ತೋರಿಸ್ಬೇಕಾದೊಂದು ಪೇಷನ್ಸ್. ನೆಕ್ಸ್ಟು ಆ್ಯಟಿಟ್ಯೂಡ್. PATH ಅಲ್ಲಿ A ಬರುತ್ತೆ, P ಆದಮೇಲೆ ಪೇಷನ್ಸ್, A ಸ್ಟ್ಯಾಂಡ್ಸ್ ಫಾರ್ ಆ್ಯಟಿಟ್ಯೂಡ್. ಸೊ ಆ್ಯಟಿಟ್ಯೂಡ್ ಅಂದರೆ ಏನು ಅಂದರೆ, ದ ಇನ್ವರ್ಡ್ ಫೀಲಿಂಗ್ ಎಕ್ಸ್ಪ್ರೆಸ್ಡ್ ಇನ್ ಔಟ್ವರ್ಡ್ ಬಿಹೇವಿಯರ್ ಅಂತಾರೆ. ನಮ್ಮ ಒಳಗಡೆ ಏನು ಫೀಲಿಂಗ್ ಇರುತ್ತೆ ಅದನ್ನು ನಾವು ನಡವಳಿಕೆ ಥರ ಹೊರಗಡೆ ನಾವು ತೋರಿಸ್ತಾ ಇರ್ತೀವಿ. ಆ ಒಂದು ನಡವಳಿಕೆ ತೋರಿಸೋದನ್ನ ನಾವೇಂತ ಕರಿತೀವಿ, ಆ್ಯಟಿಟ್ಯೂಡ್ ಅಂತೀವಿ. ಅಂದರೆ ಫೀಲಿಂಗ್ ಏನಿರುತ್ತೆ, ಫೀಲಿಂಗ್ ಎಲ್ಲಿಂದ ಬರುತ್ತೆ, ಥಾಟ್ಸಿಂದ ಬರುತ್ತೆ. ನಮ್ಮ ಥಾಟ್ಸು ಫೀಲಿಂಗಾಗಿ ಕನ್ವರ್ಟ್ ಆಗಿ ಅದು ಆ್ಯಕ್ಷನಾಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ದರಿಂದ ನಮ್ಮ ಆ್ಯಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್ ಈ ಸಕ್ಸಸ್ಸಿಗೆ. ಸೊ ನಮ್ಮಲ್ಲಿ ಥಾಟ್ಸಲ್ಲಿ ಪೂರ್ ಥಾಟ್ಸ್ ಇದೆ, ಫೀಲಿಂಗು ಪೂರ್ ಇದೆ, ಆ್ಯಟಿಟ್ಯೂಡು ಪೂರ್ ಇರುತ್ತೆ. ಥಾಟ್ಸು ರಿಚ್ ಇದೆ, ಫೀಲಿಂಗು ರಿಚ್ ಇದೆ, ಬಿಹೇವಿಯರು ರಿಚ್ ಇರುತ್ತೆ.
ಸೊ ವ್ಯಾಪಾರದ ಮನಸ್ಥಿತಿಗೆ ಬರಬೇಕು. ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗಬೇಕು. ಇಲ್ಲಿವರೆಗೂ ನೀವು ಹೌಸ್ ವೈಫ್ ಆಗಿರ್ಬೋದು, ಇಲ್ಲಿವರೆಗೂ ಸ್ಟೂಡೆಂಟ್ ಆಗಿರ್ಬೋದು, ಇಲ್ಲಿವರೆಗೂ ಪ್ರೈವೇಟ್ ಎಂಪ್ಲಾಯ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಫೀಲಿಂಗ್ ಥಾಟ್ಸ್ ನಿಮ್ಮಲ್ಲಿ ಆಲ್ರೆಡಿ ಇದೆ. ಈಗ ಈ ವ್ಯಾಪಾರಕ್ಕೆ ಬೇಕಾದಂಥ ಮನಸ್ಥಿತಿ, ಆ ಥಾಟ್ಸ್, ಆ ಫೀಲಿಂಗ್ ಆ್ಯಂಡ್ ಆ್ಯಕ್ಷನ್ ಚೇಂಜ್ ಆಗಬೇಕಾಗುತ್ತೆ. ಸೊ ಆದ್ದರಿಂದ ಆ್ಯಟಿಟ್ಯೂಡ್ನ ಹಳೇ ಆ್ಯಟಿಟ್ಯೂಡ್ ಇಟ್ಕೊಂಡು, ಸೊ ಈಗ ಇಲ್ಲಿವರೆಗೂ ನಮ್ಮ ಆ್ಯಟಿಟ್ಯೂಡ್ ಏನಿದೆ ಪೂರ್ ಆ್ಯಟಿಟ್ಯೂಡ್ ಇದೆ ಅಂದ್ಕೊಳ್ಳೋಣ. ಸೊ ನಮ್ಗೆ ರಿಸಲ್ಟ್ ಪೂರ್ ಸಿಗ್ತಿರುತ್ತೆ. ರಿಚ್ ಆ್ಯಟಿಟ್ಯೂಡ್ ಇದೆ, ರಿಚ್ ರಿಸಲ್ಟ್ ಸಿಗ್ತಿರುತ್ತೆ. ಸೊ ಹಳೇ ಆ್ಯಟಿಟ್ಯೂಡ್ ಇಟ್ಕೊಂಡು ಹೊಸ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಹಳೇ ಆ್ಯಟಿಟ್ಯೂಡ್ ಇಟ್ಕೊಂಡು ಹೊಸ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ. ನಿಮಗೆ ಡಿಫ್ರೆಂಟ್ ರಿಸಲ್ಟ್ ಬೇಕು ಅಂದರೆ ಆ ಡಿಫ್ರೆಂಟ್ ಆ್ಯಟಿಟ್ಯೂಡ್ನ ನಿಮ್ಗೆ ಬರಬೇಕು. ಆ್ಯಟಿಟ್ಯೂಡ್ ಹೆಂಗೆ ಬರುತ್ತೆ ನಾನು ಹೇಳಿದೆ, ಮತ್ತೆ ಥಾಟ್ಸಿಂದ ಬರುತ್ತೆ. ಥಾಟ್ಸ್ ಫೀಲಿಂಗ್ ಆಗುತ್ತೆ, ಫೀಲಿಂಗ್ ಆ್ಯಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲವೂ ಸ್ಟಾರ್ಟ್ಸ್ ವಿತ್ ಮೈಂಡ್. ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಆಗಬೇಕು, ಮೈಂಡ್ ಸೆಟ್ಟಲ್ಲಿ ಬದಲಾವಣೆ ತರಬೇಕು. ಸೊ ಯು ಶುಡ್ ಟೇಕ್ ದಿಸ್ ಎ ರಿಚ್ ಮೈಂಡ್ ಸೆಟ್ ಬಿಸ್ನೆಸ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬರೋದು ಒಂದು ಲೈಫ್ನ ಜಸ್ಟ್ ಲೀಡ್ ಮಾಡೋಕ್ಕಲ್ಲ, ಲೈಫ್ ಸ್ಟೈಲ್ ಆಗಿ ಪರಿವರ್ತನೆ ಮಾಡಬೇಕು. ಅಂದರೆ ಅದಕ್ಕೆ ಹೇಳ್ತೀನಿ ಯಾವಾಗಲೂ, ಯು ಕೆನಾಟ್ ಬಿಕಮ್ ರಿಚ್ ಬೈ ಥಿಂಕಿಂಗ್ ಪೂರ್ ಅಂತ. ಬಡವರಾಗಿ ಆಲೋಚಿಸಿ ಶ್ರೀಮಂತನಾಗಲು ಸಾಧ್ಯವಿಲ್ಲ ಅಂತ. ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಆ್ಯಟಿಟ್ಯೂಡ್ ಶಿಫ್ಟ್ನ ಮಾಡ್ಕೊಬೇಕು ಈ ಒಂದು ವ್ಯಾಪಾರದಲ್ಲಿ. ಸಕ್ಸಸ್ಸಿಗೆ 2 ವಿಷಯ ಆಯಿತು, ಒಂದು ಪೇಷನ್ಸ್, ಒಂದು ಆ್ಯಟಿಟ್ಯೂಡ್. 3ನೇದು ಟೀಚಬಿಲಿಟಿ. ಈ ವ್ಯಾಪಾರ ನಿಮ್ಗೆ ಹೊಸದು, ಈ ವ್ಯಾಪಾರನ ನೀವು ಕಲಿಬೇಕು. ಟೀಚಬಿಲಿಟಿ ಅಂದರೆ ಫಸ್ಟ್ ಯು ನೀಡ್ ಟು ಬಿಕಮ್ ಎ ಸ್ಟೂಡೆಂಟ್ ಆಫ್ ದಿ ಸಬ್ಜೆಕ್ಟ್ನ ಕಲಿಬೇಕು ನೀವು. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸಬ್ಜೆಕ್ಟ್, ಸಕ್ಸಸ್ನ ಹುಡುಕೋಕ್ಕೋಸ್ಕರ ಈ ಒಂದು ಬಿಸ್ನೆಸ್ಸಿಗೆ ಬಂದಿದ್ದೀವಿ. ಸಕ್ಸಸ್ ಇಸ್ ದ ಸಬ್ಜೆಕ್ಟ್. ಸೊ ಆದ್ದರಿಂದ ನಾವು ಸ್ಟೂಡೆಂಟ್ ಆಗಬೇಕು ಸಬ್ಜೆಕ್ಟ್ನ. ಸೊ ನಾವೇನು ಮಾಡ್ತೀವಿ, ಕಲೀಲಿದೆ ವ್ಯಾಪಾರ ಮಾಡೋಕ್ಕೆ ಹೋದಾಗ ಹೇಳುತ್ತೀವಿ ಸಿಸ್ಟಮ್ ಅಂದ್ರೇನು, ಈ ಬಿಸ್ನೆಸ್ ಅಂದ್ರೇನು, ಈ ಬಿಸ್ನೆಸ್ಸಿಗೆ ಸೊ ಈ ಬಿಸ್ನೆಸ್ ತುಂಬ ಜಸ್ಟ್ ಬರೀ ಜನರನ್ನ ಮಾತಾಡ್ಸೋದು, ಜನಕ್ಕೆ ಪ್ರಾಡಕ್ಟ್ ಕೊಡೋ ಬಿಸ್ನೆಸ್ ಅಲ್ಲ. ಇಟ್ಸ್ ಎ ಲೀಡರ್ಶಿಪ್ ಬಿಸ್ನೆಸ್. ಲೀಡರ್ಶಿಪ್ ಅನ್ನೋದೊಂದು ಪ್ರಾಕ್ಟೀಸ್. ಅದನ್ನು ಕಲಿಬೋದು, ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು, ಕಲಿಬೇಕು ಅದನ್ನು. ಸೊ ಆದ್ದರಿಂದ ಕಲಿಯುವಂಥ ಮನಸ್ಥಿತಿಗೆ ನಾವು ಹೋಗಬೇಕು. ಸೊ ಪ್ರತಿದಿನ ನಾನು ಕಲಿತೀನಿ, ಕಲಿತ್ರೆ ಮಾತ್ರ ಗಳಿಸೋಕ್ಕೆ ಸಾಧ್ಯ. ಲರ್ನಿಂಗ್ ಲೀಡ್ಸ್ ಟು ಅರ್ನಿಂಗ್ ಅಂತಾರೆ. ಸೊ ಆದ್ದರಿಂದ ತುಂಬ ಜನಕ್ಕೆ ಈ ಮನಸ್ಥಿತಿ ಹೋಗಲ್ಲ. ವ್ಯಾಪಾರದಲ್ಲಿ ತುಂಬ ಬ್ಯುಸಿ ಆಗ್ತಾರೆ, ಕಲಿಯೋದನ್ನ ಬಿಡ್ತಾರೆ. ವ್ಯಾಪಾರ ಮಾಡ್ತಾ ಇರ್ತಾರೆ, ಕಲಿಯೋದನ್ನ ಬಿಡ್ತಾರೆ. ಬರೀ ವ್ಯಾಪಾರ ಅಂತ ಹೋಗ್ತಾರೆ. ಆಮೇಲೆ ಆ ಕಡೆ ವ್ಯಾಪಾರ ಬರ್ತಾ ಇಲ್ಲ ಅಂತಾರೆ. ಯಾಕೆಂದರೆ ಇಲ್ಲಿ ನಾಲೆಡ್ಜ್ನ ಕೊರತೆ ಇರುತ್ತೆ. ಫೀಲ್ಡಲ್ಲಿ ಯಾಕೆ ವ್ಯಾಪಾರ ಡೂಪ್ಲಿಕೇಟ್ ಆಗ್ತಿಲ್ಲ, ಯಾಕೆ ಇನ್ಕ್ರೀಸ್ ಆಗ್ತಿಲ್ಲ ಅಂದರೆ ಇಲ್ಲಿ ಸಿಸ್ಟಮ್ನ ಕೊರತೆ ಇದೆ, ಎಜುಕೇಷನ್ನ ಕೊರತೆ ಇದೆ, ಸ್ಟ್ರಾಟಜಿಯ ಕೊರತೆ ಇದೆ. ಅದಕ್ಕೆ ಹೇಳೋದು ಲೈಫ್ ಲಾಂಗ್ ಲರ್ನರ್ ಆಗಬೇಕು, ಟೀಚಬಿಲಿಟಿನ ತೊಗೊಂಬರ್ಬೇಕು. ಪ್ರತಿದಿನ ಕಲಿಯೋದಕ್ಕೆ ಒಂದು ಸಮಯನ ಎತ್ತಿಡ್ತೀನಿ ಅನ್ನೋ ಮನಸ್ಥಿತಿಗೆ ಬಂದರೆ ನೀವು ಸಕ್ಸಸ್ನ ದಾರಿಲಿ ಹೋಗ್ಬೋದು ಅಂತ ಹೇಳ್ತಾ, ಸೊ 4ನೇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್, ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತಾರೆ. ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡಿ, ಪ್ರಾಮಾಣಿಕತೆಯ ನೆಲೆಗಟ್ಟಿನ ಮೇಲೆ ವ್ಯಾಪಾರ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಸುಳ್ಳು ಮತ್ತು ದ್ರೋಹ ಎರಡನ್ನೂ ಮಾಡಬಾರ್ದು. ಸೊ ಯಾವಾಗ ನಿಮ್ಮ ಟೀಮ್ಗಳಲ್ಲಿ ಸುಳ್ಳು ಹರಿದಾಡುತ್ತೋ ಆ ಟೀಮು ನಿಂತ್ಕೊಳ್ಳೋದಿಲ್ಲ. ಯಾವಾಗ ಅಲ್ಲಿ ಒಬ್ರಿಗೆ ಒಬ್ಬರು ಚೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕ್ರಾಸ್ ಲೈನ್ ಟಾಕ್ ಮಾಡೋದು, ಕ್ರಾಸ್ ಲೈನ್ ಸ್ನ್ಯಾಚಿಂಗ್ ಮಾಡೋದು, ಇವೆಲ್ಲವೂ ಮಾಡಿದ್ರೆ, ಆನೆಸ್ಟಿ ಇಲ್ಲದೇ ನೀವು ಒಂದು ತಂಡ ಕಟ್ಟಕ್ಕೆ ಹೋದರೆ, ಆನೆಸ್ಟಿ ಇಲ್ಲದೇ ವ್ಯಾಪಾರ ಮಾಡೋಕ್ಕೆ ಹೋದರೆ 100% ನೀವು ಸಕ್ಸಸ್ ಆಗೋಕ್ಕಾಗಲ್ಲ. ನಿಮ್ಮ ತಂಡವನ್ನು ನೀವು ಪ್ರಾಮಾಣಿಕತೆಯ ಬುನಾದಿ ಮೇಲೆ ನೀವು ಕಟ್ಟಿ 100% ನೀವು ಸಕ್ಸಸ್ ಆಗ್ತೀರ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಸಬ್ಜೆಕ್ಟ್ ತುಂಬ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ. ಇದು ಹಾಫ್ ಡೇ ಟ್ರೈನಿಂಗ್ ಇದೆ, PATH ಅನ್ನೋದು. ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ವಿತ್ ಲೈವ್ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಮಾತಾಡ್ಬೋದು. ಬಟ್ ನಿಮಗೆ ಇದು ಅರ್ಥ ಆಗಲಿ ಅಂತ ಲೀಡರ್ಸ್ಗಳು ಯಾರು ನೋಡ್ತೀರಾ, ದಯವಿಟ್ಟು ಇದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ತಂಡದಲ್ಲಿ ಇದನ್ನು ಡೂಪ್ಲಿಕೇಟ್ ಮಾಡಿ, ಆದಷ್ಟು ಹೊಸ ವ್ಯಕ್ತಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.